ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ, ವಿಶೇಷವಾಗಿ ಮಾನಸಿಕ ಯೋಗಕ್ಷೇಮದ ಮೇಲೆ ಪ್ರಭಾವ ಬೀರುವಂತಹ ಒಂದು ಅಂಶ ಇದೆ. ಅದುವೇ ಮಿದುಳು ಕರುಳಿನ ಕನೆಕ್ಷನ್, ಅಂದರೆ ಗಟ್ ಬ್ರೈನ್ ಆಕ್ಸಿಸ್. ನಮಸ್ಕಾರ ಎಲ್ಲರಿಗೂ, ನಾನು ಉಮಾ ಜಯಸಿಂಹ. ಬನ್ನಿ ಇವತ್ತು ನಾವು ಮಿದುಳು ಕರುಳಿನ ಕನೆಕ್ಷನ್ ಅಂದರೆ ಗಟ್ ಬ್ರೈನ್ ಆಕ್ಸಿಸ್ ಏನು ಅಂತ ತಿಳ್ಕೊಳ್ಳೋಣ. ಮನೆಯಲ್ಲಿ ಸಾಧಾರಣವಾಗಿ ಹಿರಿಯರು ಹೇಳ್ತಾ ಇರ್ತಾರೆ, ಹೊಟ್ಟೆ ಕೆಟ್ಟರೆ ಮನಸ್ಸು ಕೆಡುತ್ತೆ ಅಂತ. ಇದಕ್ಕೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ರೀಸನ್ ಏನಿದೆ ಅಂತ ತಿಳ್ಕೊಳ್ಳೋಣ. ನಮ್ಮ ಕರುಳು, ಅದರಲ್ಲಿ ತುಂಬ ಟ್ರಿಲಿಯನ್ಸ್ 3 ಟ್ರಿಲಿಯನ್ಸ್ ಅಷ್ಟು ಮೈಕ್ರೋಬಯೋಮ್ಸ್ ಇರುತ್ತೆ, ಅಂದರೆ ಬ್ಯಾಕ್ಟೀರಿಯಾಗಳು ವಾಸ ಮಾಡ್ತಾ ಇರುತ್ತೆ. ಇದನ್ನ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಅಂದರೆ ಆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಸಹಕಾರಿಯಾಗಿ ಇರುತ್ತೆ, ತುಂಬ ಆರೋಗ್ಯವಾಗಿ ಇರುವಂತೆ ಮಾಡುತ್ತೆ. ಸೊ ಈ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಮತ್ತೆ ನಮ್ಮ ಗಟ್, ಅಂದ್ರೆ ಗಟ್ಟಲ್ಲಿರುವಂಥ ಈ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ, ಕರುಳಲ್ಲಿರುವಂಥದ್ದು ಮತ್ತೆ ಮಿದುಳಿನ ಸಂಬಂಧ ಪರಸ್ಪರವಾಗಿ ನಿರಂತರವಾಗಿ ನಡೀತಾ ಇರುತ್ತೆ. ಅದು 2 ವೇ ಡೈರೆಕ್ಷನಲ್ ಮಾತುಗಳ ಆಡ್ತಾನೆ ಇರುತ್ತೆ. ಸೊ ಇದು ಎರಡನ್ನೂ ಕನೆಕ್ಟ್ ಮಾಡೋಕ್ಕೆ ಗಟ್ ಮತ್ತೆ ಬ್ರೈನ್, ಅಂದ್ರೆ ನಮ್ಮ ಕರುಳನ್ನು ಮತ್ತೆ ಮಿದುಳನ್ನು ಕನೆಕ್ಟ್ ಮಾಡೋದು ವೇಗಸ್ ನರ್ವ್ ಅಂತ ಹೇಳ್ತೀವಿ. ಇದು ಒಂದು ಹೈವೇ ತರ ವರ್ಕ್ ಆಗುತ್ತೆ, ಎರಡರ ಮಧ್ಯೆ ಒಂದು ಹೈವೇ ತರ ಕನೆಕ್ಟಿವಿಟಿ ತರ ಇರುತ್ತೆ. ಸಾಧಾರಣವಾಗಿ ನಮ್ಮ ಕರುಳಲ್ಲಿ ನಾವು ಖುಷಿಯಾಗಿರ್ಬೇಕು ಅಂದ್ರೆ ಸೆರೋಟೋನಿನ್ ಅಂತ ಹಾರ್ಮೋನ್ ಅಂತ ಹೇಳ್ತೀವಿ. ಇದು 90% ನಮ್ಮ ಗಟ್ ಇಂದ ಉತ್ಪಾದನೆ ಆಗುತ್ತೆ. ಜೊತೆಗೆ ನಾವು ಪ್ರಶಾಂತವಾಗಿ ನೆಮ್ಮದಿಯಾಗಿ ಇರಬೇಕು ಅಂದ್ರೆ ಗಾಬಾ ಅನ್ನೋ ನ್ಯೂರೋ ಟ್ರಾನ್ಸ್ಮಿಟರ್ ಅದೂ ನಮ್ಮ ಗಟ್ ಇಂದ ಬಿಡುಗಡೆ ಆಗುತ್ತೆ. ಇವೆರಡೂ ಥ್ರೂ ವೇಗಸ್ ನರ್ವ್, ಅಂದ್ರೆ ಆ ಹೈವೇಲಿ ದಾರಿಲಿ ನಡೀತಾ ಬ್ರೈನ್ ತನಕ ಸೇರುತ್ತೆ. ಹಾಗಾಗಿ ನಾವು ನಿರಂತರವಾಗಿ ಖುಷಿಯಾಗಿ ಮಾನಸಿಕವಾಗಿ ಪ್ರಶಾಂತವಾಗಿ ಇರೋಕೆ ಸಾಧ್ಯ ಆಗುತ್ತೆ. ಸೊ ಈಗ ಅರ್ಥ ಆಯ್ತಲ್ವಾ ನಮ್ಗೆ, ನಾವು ಖುಷಿಯಾಗಿರ್ಬೇಕು ಅಂದ್ರೆ ನಮ್ಮ ಕರಳಲ್ಲಿ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಏನಿದೆ, ನಮ್ಮ ಕರಳಲ್ಲಿರುವಂತ ಆ ಬ್ಯಾಕ್ಟೀರಿಯಾಗಳು ಸಮಾಧಾನವಾಗಿರ್ಬೇಕು, ಬ್ಯಾಲೆನ್ಸ್ಡ್ ಆಗಿರ್ಬೇಕು, ಸಮತೋಲನವಾಗಿರ್ಬೇಕು. ಈಗ ನಾವು ಆ ಸಮತೋಲನ ಮೇಂಟೈನ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾಗಳು ಆರೋಗ್ಯವಾಗಿ ಇರಬೇಕು, ಒಳ್ಳೆ ಕಾಲ್ನಿಸ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂದ್ರೆ ಅದಕ್ಕೆ ಆಹಾರ ಆಗೋದು ಪ್ರೀಬಯೋಟಿಕ್ಸ್ ಅಂತ ಕರಿತೀವಿ. ಈ ಪ್ರೀಬಯೋಟಿಕ್ಸ್ ಅಂದ್ರೆ ಏನು ಅಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ನಾರಿನಂಶ ಚೆನ್ನಾಗಿರ್ಬೇಕು. ಆ ನಾರಿನಂಶ ಬರೋದು ನಮ್ಮ ತರಕಾರಿಗಳು, ಹಣ್ಣುಗಳು, ಆಮೇಲೆ ಧಾನ್ಯಗಳು, ಇದರಿಂದ ಬರುವಂತ ನಾರಿನಂಶ. ಜೊತೆಗೆ ನಾವು ತಿನ್ನೋ ಮೊಸರು, ಮಜ್ಜಿಗೆ, ಆಮೇಲೆ ಕೆಫಿರ್, ಮತ್ತೆ ಫರ್ಮೆಂಟ್ ಆಗಿರುವಂತ ಇಡ್ಲಿ, ದೋಸೆ ಹಿಟ್ಟಿನಿಂದ ಬರುವಂತ ಬ್ಯಾಕ್ಟೀರಿಯಾ ಇರುತ್ತೆ. ಇದೆಲ್ಲಾನು ನಮ್ಮ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಅಂದ್ರೆ ಕರುಳಲ್ಲಿರುವಂತ ಬ್ಯಾಕ್ಟೀರಿಯಾನ ಸಮತೋಲನವಾಗಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರಬಹುದು, ತುಂಬಾನೇ ತಿನಿಸುಗಳಲ್ಲಿ ವೇರಿಯೇಷನ್ಸ್ ಆಗ್ತಾ ಇದೆ. ಅಂದ್ರೆ ತುಂಬಾ ಸಿಹಿ ಇರುವಂತದ್ದು ತಿನ್ನೋದು, ನಾರಿನಂಶ ಇಲ್ಲದ ರಿಫೈನ್ಡ್ ಪ್ರೊಸೆಸ್ಡ್ ಫ್ರೂಟ್ ತಿನ್ನೋದು, ಅದ್ರ ಜೊತೆಗೆ ತುಂಬಾ ಸ್ಯಾಚುರೇಟೆಡ್ ಫ್ಯಾಟ್ ಇಂಟೇಕ್, ಇದೆಲ್ಲ ಆಗ್ತಾ ನಾರಿನಂಶ ತಗೊಳ್ಳೋದು ಕಡಿಮೆ ಆಗ್ತಾ, ಹಣ್ಣು ಬಿಟ್ಟು ಹಣ್ಣಿನ ಜ್ಯೂಸಸ್ ಕುಡಿಯೋದು, ಅದರ್ವೈಸ್ ರೆಡಿ ಫ್ರೂಟ್ ಡ್ರಿಂಕ್ಸ್ ಎಲ್ಲ ಸಿಗತ್ತೆ ಅಲ್ವಾ, ತಂಪು ಪಾನೀಯಗಳು, ಅದು ಕುಡಿಯೋದು. ಇದೆಲ್ಲದ್ರಿಂದ ಏನಾಗ್ತಾ ಇದೆ, ನಾರಿನಂಶ ಕಡಿಮೆ ಹೋಗ್ತಾ ಇದೆ. ಜೊತೆಗೆ ಪ್ರೋಬಯಾಟಿಕ್ ಬ್ಯಾಕ್ಟೀರಿಯಾ ಇರುವಂತ ಮೊಸರು, ಮಜ್ಜಿಗೆ, ಇಡ್ಲಿ, ದೋಸೆ ಇಂಥದ್ದು ಕಡಿಮೆ ಆಗ್ತಾ ಏನಾಗತ್ತೆ ಅಂದ್ರೆ ಬ್ಯಾಲೆನ್ಸ್ ಕಳ್ಕೊಳ್ಳುತ್ತೆ. ಗಟ್ ಮೈಕ್ರೋಬಯೋಮ್ ಅಂತ ಏನ್ ಹೇಳಿದೆ, ಅದು ಟ್ರಿಲಿಯನ್ ಇರುತ್ತೆ ಕರಳಲ್ಲಿ. ಆ ಅಷ್ಟೊಂದು ಟ್ರಿಲಿಯನ್ಸ್ ಇರುವಂತ ಬ್ಯಾಕ್ಟೀರಿಯಾ ಸಮತೋಲನ ಕಳ್ಕೊಂಡಾಗ ಗಟ್ ಮತ್ತೆ ಬ್ರೈನ್ ಅಂದ್ರೆ ಕರುಳು ಮಿದುಳಿನ ಆ ಕನೆಕ್ಷನ್ ಸರಿ ಹೋಗಲ್ಲ. ಆ ಸರಿ ಇಲ್ಲದೆ ಇರುವಾಗ ನಾವು ಸ್ಟ್ರೆಸ್ ಆಗಿ ಮತ್ತೆ ನಾವು ಖುಷಿಯಿಂದ ಇರಕ್ಕೆ ಸಾಧ್ಯ ಆಗದೆ ನಮ್ಮ ಮನಸ್ಸು ಕೆಡತ್ತೆ ಅಂತ ಏನ್ ದೊಡ್ಡವರು ಹೇಳ್ತಾರೆ ಅದು ಸತ್ಯ. ಸೊ ಈಗ ನಮ್ಗೆ ಅರ್ಥ ಆಯ್ತಲ್ವಾ ಈ ಎರಡರ ಕನೆಕ್ಷನ್. ಇನ್ನಷ್ಟು ನೀವು ಮತ್ತೆ ಈ ವಿಷಯಗಳ ಬಗ್ಗೆ ತಿಳ್ಕೊಬೇಕಂದ್ರೆ, ಪರ್ಸನಲೈಸ್ ಡಯಟ್ ಪ್ಲಾನ್ಸ್ ಬೇಕಂದ್ರೆ, ಗಟ್ ಹೆಲ್ತ್ಗೆ ಸಂಬಂಧಪಟ್ಟಂತ ಒಳ್ಳೆ ಡಯಟ್ ಪ್ಲಾನ್ಸ್ ಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.